ಸ್ನೇಹಿತರೆ, ಲರ್ನ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಯಾವ ಪ್ರಾಣಿಯ ಹಾಲು ಕುಡಿಯುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ? ಆಪ್ಷನ್ ಎ ಮೇಕೆ ಹಾಲು, ಆಪ್ಷನ್ ಬಿ ಕತ್ತೆ ಹಾಲು, ಆಪ್ಷನ್ ಸಿ ಹಸು ಹಾಲು, ಆಪ್ಷನ್ ಡಿ ಎಮ್ಮೆ ಹಾಲು. ಸರಿಯಾದ ಉತ್ತರ ಆಪ್ಷನ್ ಎ ಮೇಕೆ ಹಾಲು. ಎರಡನೇ ಪ್ರಶ್ನೆ, ಹೆಚ್ಚು ಸಮೋಸ ತಿನ್ನುವುದರಿಂದ ಏನಾಗುತ್ತದೆ? ಆಪ್ಷನ್ ಎ ಗ್ಯಾಸ್ಟ್ರಿಕ್, ಆಪ್ಷನ್ ಬಿ ಮಲಬದ್ಧತೆ, ಆಪ್ಷನ್ ಸಿ ಅಜೀರ್ಣ, ಆಪ್ಷನ್ ಡಿ ಮಧುಮೇಹ. ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ. ಮೂರನೇ ಪ್ರಶ್ನೆ, ದೇಹದಲ್ಲಿ ರಕ್ತ ಹೆಚ್ಚಾಗಲು ಯಾವ ತರಕಾರಿ ತಿನ್ನಬೇಕು? ಆಪ್ಷನ್ ಎ ಕ್ಯಾರೆಟ್, ಆಪ್ಷನ್ ಬಿ ಹೂಕೋಸು, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ ಬೀಟ್ರೂಟ್. ನಾಲ್ಕನೇ ಪ್ರಶ್ನೆ, ಬಾಯಿ ಹುಣ್ಣು ಆಗಲು ಯಾವ ವಿಟಮಿನ್ ಕೊರತೆ ಕಾರಣ? ಆಪ್ಷನ್ ಎ ವಿಟಮಿನ್ ಕೆ, ಆಪ್ಷನ್ ಬಿ ವಿಟಮಿನ್ ಎ, ಆಪ್ಷನ್ ಸಿ ವಿಟಮಿನ್ ಡಿ, ಆಪ್ಷನ್ ಡಿ ವಿಟಮಿನ್ ಬಿ2. ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಬಿ2. ಐದನೇ ಪ್ರಶ್ನೆ, ಹೆಚ್ಚು ಮ್ಯಾಗಿ ತಿನ್ನುವುದರಿಂದ ಯಾವ ರೋಗ ಬರುವ ಸಾಧ್ಯತೆ ಹೆಚ್ಚು? ಆಪ್ಷನ್ ಎ ಮಲಬದ್ಧತೆ, ಆಪ್ಷನ್ ಬಿ ಕಿಡ್ನಿ ಸ್ಟೋನ್, ಆಪ್ಷನ್ ಸಿ ಕ್ಯಾನ್ಸರ್, ಆಪ್ಷನ್ ಡಿ ಕೀಲು ನೋವು. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್. ಆರನೇ ಪ್ರಶ್ನೆ, ಮಧ್ಯಾಹ್ನ ಸಮಯದಲ್ಲಿ ನಿದ್ರೆ ಬರಲು ಮುಖ್ಯ ಕಾರಣವೇನು? ಆಪ್ಷನ್ ಎ ಆಹಾರ ಪದ್ಧತಿ, ಆಪ್ಷನ್ ಬಿ ಹೆಚ್ಚು ತಿನ್ನುವುದು, ಆಪ್ಷನ್ ಸಿ ಆಲಸ್ಯ, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಬಿ ಹೆಚ್ಚು ತಿನ್ನುವುದು. ಏಳನೇ ಪ್ರಶ್ನೆ, ಹೃದಯ ಆರೋಗ್ಯಕ್ಕೆ ಯಾವ ಹಣ್ಣನ್ನು ಸೇವಿಸಬೇಕು? ಆಪ್ಷನ್ ಎ ಬಾಳೆಹಣ್ಣು, ಆಪ್ಷನ್ ಬಿ ಪೈನಾಪಲ್, ಆಪ್ಷನ್ ಸಿ ಮಾವಿನ ಹಣ್ಣು, ಆಪ್ಷನ್ ಡಿ ಕಿವಿ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ ಬಾಳೆಹಣ್ಣು. ಎಂಟನೇ ಪ್ರಶ್ನೆ, ರಕ್ತವನ್ನು ವೇಗವಾಗಿ ಶುದ್ಧೀಕರಿಸುವ ತರಕಾರಿ ಯಾವುದು? ಆಪ್ಷನ್ ಎ ಮೂಲಂಗಿ, ಆಪ್ಷನ್ ಬಿ ಬದನೆಕಾಯಿ, ಆಪ್ಷನ್ ಸಿ ಬೀಟ್ರೂಟ್, ಆಪ್ಷನ್ ಡಿ ಹಾಗಲಕಾಯಿ. ಸರಿಯಾದ ಉತ್ತರ ಆಪ್ಷನ್ ಡಿ ಹಾಗಲಕಾಯಿ. ಒಂಬತ್ತನೇ ಪ್ರಶ್ನೆ, ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಮೊಟ್ಟೆಗಳನ್ನು ತಿನ್ನಬೇಕು? ಆಪ್ಷನ್ ಎ 4, ಆಪ್ಷನ್ ಬಿ 1, ಆಪ್ಷನ್ ಸಿ 3, ಆಪ್ಷನ್ ಡಿ 2. ಸರಿಯಾದ ಉತ್ತರ 1 ಅಥವಾ 2. ಇಂದಿನ ಕೊನೆಯ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ಚಪಾತಿಯನ್ನು ತಿನ್ನಲೇಬಾರದು? ಆಪ್ಷನ್ ಎ ಕ್ಯಾನ್ಸರ್, ಆಪ್ಷನ್ ಬಿ ಹೊಟ್ಟೆಯ ಸಮಸ್ಯೆ, ಆಪ್ಷನ್ ಸಿ ಮಧುಮೇಹ, ಆಪ್ಷನ್ ಡಿ BP. ಸರಿಯಾದ ಉತ್ತರ ಆಪ್ಷನ್ ಬಿ ಹೊಟ್ಟೆಯ ಸಮಸ್ಯೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಲರ್ನ್ ಇನ್ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಜೈ ಕರ್ನಾಟಕ.